ನಮಸ್ಕಾರ ಎಲ್ರಿಗೂ. ನಾನು ವಿನಯ್ ಕೆ ಎಚ್ ಅಂತ. ಸ್ಟೂಡೆಂಟ್ ಕಂಟಿನೆಂಟ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಹೊಸ ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಈ ಇನಿಷಿಯೇಟಿವ್ದು ಒಂದು ಮೇನ್ ಅಬ್ಜೆಕ್ಟಿವ್ ಬಂದು ನಮ್ಮ ಸೀನಿಯರ್ಸು ಅಥವಾ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ದು ಒಂದು ವ್ಯೂಸ್ ತೊಗೊಳೋದು ಆ ಇಂಡಸ್ಟ್ರಿ ಬಗ್ಗೆ. ಆ ಇನ್ಫಾರ್ಮೇಷನ್ನ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಅಬ್ಜೆಕ್ಟಿವ್ ಇಟ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಮ್ಮ ಜೊತೆ ಆನಂದರ್ ಇದ್ದಾರೆ. ವೆಲ್ಕಮ್ ಟು ನಮ್ಮ ಸ್ಟೂಡೆಂಟ್ ಕಂಟಿನೆಂಟ್ ಯೂಟ್ಯೂಬ್ ಚಾನಲ್ಗೆ. ಸ್ಟೂಡೆಂಟ್ ಕಂಟಿನೆಂಟಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಥ್ಯಾಂಕ್ಸ್ ವಿನಯ್ ಫಾರ್ ಇನ್ವೈಟಿಂಗ್ ಮಿ. ಸೊ ಇಟ್ಸ್ ಮೈ ಪ್ಲೆಜರ್ ಆನಂದ್. ಸೊ ಆನಂದ್ ಅವರು ನಮಗೊಂಥರ ಇನ್ಸ್ಪೈರಿಂಗು, ಏಕೆಂದರೆ ಅವರು ಒಂದು ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಒಂದು ಡಿಫಿಕಲ್ಟ್ ಟೈಮಲ್ಲಿ, ಬಟ್ ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ಒಂದು ತುಂಬ ಒಳ್ಳೆ ಪ್ರೋಗ್ರೆಸ್ ಮಾಡಿದ್ದಾರೆ. ಮತ್ತು ಅವರೊಂಥರ ಸ್ಮಾರ್ಟ್, ಒಂದು ಕೂಲಾಗಿ ಥಿಂಗ್ಸ್ನ ಹ್ಯಾಂಡ್ಲ್ ಮಾಡ್ತಾರೆ. ನಿಮಗೆ ಹೋಗ್ತಾ ಹೋಗ್ತಾ ಅವ್ರ ಜರ್ನಿನ ಟ್ರೇಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಅವರು ಎಲ್ಲ ಥಿಂಗ್ಸ್ನ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಹೇಳಿ. ಸೊ ಆನಂದ್ ಅವರೇ, ನಿಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮತ್ತು ಸ್ಕೂಲಿಂಗ್ ಎಲ್ಲ ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ನಮ್ಮ ಹುಡುಗರಿಗೆ ತಿಳಿಸಿ. ಸೊ ನನ್ನ ಬಗ್ಗೆ ನಾನು ತಿಳಿಸೋದಕ್ಕಿಂತ ಮುಂಚೆ ಇನಿಷಿಯೇಷನ್ ನೀವು ತಗೊಂಡಿದ್ದೀರಲ್ಲ ವಿನಯ್, ಎಸ್ಪೆಷಲಿ ಸ್ಟೂಡೆಂಟ್ ಕಾಂಟಿನೆಂಟ್ ಅಂತ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಹುಡುಗರಿಗೆ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸು, ಸ್ಟಡಿ ರಿಲೇಟೆಡ್ ಇನ್ಫಾರ್ಮೇಷನ್ನು, ಮೆಟೀರಿಯಲ್ಲು ಇದೆಲ್ಲ ಕೊಡ್ತಿರೋದು ಇನಿಷಿಯೇಷನ್ ತುಂಬ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಐ ವಿಶ್ ಯು ಗುಡ್ ಸಕ್ಸಸ್. ಥ್ಯಾಂಕ್ ಯು ಆನಂದ್. ಸೊ ಈಗ ನನ್ನ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನನ್ನ ಹೆಸರು ಆನಂದ್, ಊರು ಬುರುಗನಹಳ್ಳಿ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ನಾನು 1ರಿಂದ 10ವರೆಗೂ ನಾನು ಕೊರಟಗೆರೆ ತಾಲೂಕಲ್ಲೇ ಓದಿದೆ. ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತುಮಕೂರಿಗೆ ಬಂದೆ. ತುಮಕೂರಲ್ಲಿ ವಿದ್ಯಾ ಕಾಲೇಜಲ್ಲಿ ವ್ಯಾಸಂಗ ಮುಗಿಸಿ ಆಮೇಲೆ ಇಂಜಿನಿಯರಿಂಗು ಬೆಂಗಳೂರು ಜಾಯ್ನ್ ಆದೆ, MV ಜಯರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನಾರ್ಮಲಾಗೆ 1 to 10th ಐ ವಾಸ್ ಎ ನಾರ್ಮಲ್ ಸ್ಟೂಡೆಂಟ್, ಲೈಕ್ ನಾರ್ಮಲ್ ಆವ್ರೇಜ್ ಸ್ಟೂಡೆಂಟ್. ಆಮೇಲೆ PUCಗೆ ಬಂದಮೇಲೆ ಸ್ವಲ್ಪ ಮೋಟಿವೇಶನ್ನು ನಮ್ಮ ಬ್ರದರು ಮತ್ತು ಬೇರೆ ಸ್ಟೂಡೆಂಟ್ಸು, ಲೆಕ್ಚರರ್ಸ್ ಗೈಡೆನ್ಸಿಂದ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಮೋರ್. ಆ್ಯಂಡ್ ದೆನ್ ಟ್ರೈ ಟು ಬಿಕಮ್ ಮೋರ್ serious into academics. And then I got a good marks and then good CET ranking. Then I went to MV Jairam with electronics and communication course. ಸೊ 2004 ಅನಿಸುತ್ತಲ್ಲ ನೀವು? ಹೌದು, 2004 2008. ಓಕೆ. ಸೊ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗಲ್ಲಿ ಯಾವ ಥರ ಇದ್ರಿ ನೀವು? ಈಗ ನೀವು PUCಲಿ ಒಂಥರ ಮೋಟಿವೇಟ್ ಆಗಿ ಸ್ಟಡೀಸಿಗೆ ಬಂದಿದ್ರೆ, ಅದೇ ಒಂದು ಕ್ಯಾರಿ ಓವರ್ ಮಾಡಿದ್ರೆ ತುಂಬ ಸ್ಟೂಡೆಂಟ್ ಆಗಿದ್ರೋ ಯಾವ ಥರ ನಿಮ್ಮದು? ಸೊ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ 2 ಥರ ಹುಡುಗರು ಸೆಲೆಕ್ಟ್ ಮಾಡ್ತಾರೆ. ಒಂದು ಬೈ ಚಾಯ್ಸ್, ಬೈ ಚಾನ್ಸ್ ಅಂತ. ಸೊ ಸುಮಾರು ಕೇಸಲ್ಲಿ ನಾನು ನೋಡಿರೋ ಪ್ರಕಾರ ಬೈ ಚಾನ್ಸ್ ಎಲ್ಲ ಸೆಲೆಕ್ಟ್ ಆಗಿರ್ತಾರೆ. ಅಂದರೆ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್, ಅಥವಾ ದೇ ಡೋಂಟ್ ಗೆಟ್ ವಾಟ್ ದೇ ಆರ್ ಆಸ್ಪೈರಿಂಗ್. ಸೊ ದೇ ಜಸ್ಟ್ ಕಮ್ ಟು ಇಂಜಿನಿಯರಿಂಗ್. ನನ್ನ ವಿಷಯದಲ್ಲೂ ಎಕ್ಸಾಕ್ಟ್ಲಿ ದ ಸೆಕೆಂಡ್ ಆಯಿತು. ಅಂದರೆ ಐ ಡಿಡ್ ನಾಟ್ ಗೋ ಬೈ ಚಾಯ್ಸ್. ಸೊ ಐ ವಾಸ್ ಹ್ಯಾವಿಂಗ್ ಫಸ್ಟ್ ಆಪ್ಷನ್ ಟು ಗೋ ವಿತ್ ಅಕಾಡೆಮಿಕ್ಸ್, ಲೆಕ್ಚರರ್ ಆಗಬೇಕು, ಟೀಚರ್ ಆಗಬೇಕು, ಈ ಥರ ಒಂದು ಆಸ್ಪಿರೇಷನ್ ಇತ್ತು. ಬಟ್ ನಾನು ಇಂಜಿನಿಯರಿಂಗು ಒಳ್ಳೆ ರ್ಯಾಂಕಿಂಗ್ ಇದ್ದಿದ್ದರಿಂದ ಒಳ್ಳೆ ಕಾಲೇಜ್ ಸಿಗ್ತಾ ಇದೆ ಅಂತ ಗೊತ್ತಾಗಿ ಅದೇ ಲೆಕ್ಚರಿಂಗು ಮತ್ತು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಬೈ ಚಾನ್ಸ್ ಇಂಜಿನಿಯರಿಂಗ್ ತಗೊಂಡೆ. ಬಟ್ ಆಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು, ಇಂಜಿನಿಯರಿಂಗಲ್ಲಿ ಇಟ್ಸ್ ಎ ವೆರಿ ವಾಸ್ಟ್ ಆ್ಯಂಡ್ ಬಿಗ್ ಡಿಸಿಪ್ಲಿನ್ಸ್. ಸೊ ನಾವು ಯಾವ ಥರ ಅಪ್ಲೈ ಮಾಡ್ತೀವಿ, ನಮ್ಗೆ ಲಾಟ್ ಆಫ್ ಆಪರ್ಚುನಿಟೀಸ್ ಆರ್ ಓಪನ್. ಸೊ ಐ ಸ್ಟಾಪ್ ಥಿಂಕಿಂಗ್ ಇನ್ ಟು ದ ಟೀಚಿಂಗ್ ಡೊಮೈನ್. ಆ್ಯಂಡ್ ದೆನ್ ಐ ನಾರ್ಮಲ್ 4 years ಐ ವಾಸ್ ಜಸ್ಟ್ ಟ್ರೈಯಿಂಗ್ ಟು ಕಂಪ್ಲೀಟ್ ದ ಕೋರ್ಸ್. ಜಾಸ್ತಿ ಏನು ಎಫರ್ಟ್ ಆಗ್ತಾ ಇರಲಿಲ್ಲ, ಇನ್ ದ ಸೆನ್ಸ್ ಯಾವಾಗಲೂ ಓದಬೇಕು ಅಂತ ಏನಿಲ್ಲ, ಜಸ್ಟ್ ಚಿಲ್ ಔಟ್ ಆಗಿದ್ದೆ ಆರಾಮಾಗಿ. ನಾವು KSV ಹಾಸ್ಟೆಲಲ್ಲಿ ಇದ್ದಿದ್ದು, ಹುಡುಗರು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್, ಡಿಫ್ರೆಂಟ್ ಡೊಮೈನ್ ಇರ್ತಿದ್ರು. ನಾನು ಎಲೆಕ್ಟ್ರಾನಿಕ್ಸ್ ಓದ್ತಾ ಇದ್ದೆ, ಕೆಲವರು ಕಂಪ್ಯೂಟರ್ ಸೈನ್ಸ್ ಇದ್ದರು, ಸಿವಿಲ್, ಮೆಕ್ಯಾನಿಕಲ್, ನಮ್ಮ ಬ್ಯಾಚರು, ನಮ್ಮ ಸೀನಿಯರ್ಸು, ಜೂನಿಯರ್ಸ್ ಈ ಥರ. ಸೊ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಂಡು ಐ ಯೂಸ್ ಟು ಪುಟ್ ಸಮ್ ಎಫರ್ಟ್ ಓನ್ಲಿ ಡ್ಯೂರಿಂಗ್ ದ ಸ್ಟಡಿ ಹಾಲಿಡೇಸ್. ಆ್ಯಂಡ್ ದೆನ್ ಐ ಗಾಟ್ at is pretty average aggregate at the end of final year. ನೈಸ್. ಸೊ ನಾರ್ಮಲ್ ಅಂದರೆ ಇಂಜಿನಿಯರಿಂಗಲ್ಲ ನೀವು ಒಂಥರ ರೆಗ್ಯುಲರ್ ಸ್ಟೂಡೆಂಟ್ಸ್ ಥರನೇ ಒಂದು ಕಾಲೇಜ್ ಡೇಸ್ನ ಎಂಜಾಯ್ ಮಾಡಿಕೊಂಡು ಒಂದು ಡೀಸೆಂಟ್ ಸ್ಕೋರ್ನ ತೊಗೊಂಡು ಒಂದು ಮುಗಿಸಿದ್ದೀರಾ. ಸೊ ತುಂಬ ಏನು ಪ್ಯಾಷನೇಟಾಗಿ ಡೆಡಿಕೇಟೆಡಾಗಿ ಆ ಥರ ಇಲ್ಲದೇ ಒಂದು ಪ್ರಿಟಿ ಹಂಬಲ್ ಇದರಲ್ಲೇ ಸ್ಟಾರ್ಟ್ ಮಾಡಿದ್ದೀರಾ. ಓಕೆ, ಫೈನ್. ಸೊ ನೆಕ್ಸ್ಟು ನಿಮ್ಮದು 2008 ಔಟ್ಪುಟ್ಟು. ಸೊ ದಟ್ಸ್ ಎ ರಿಸಿಷನ್ ಟೈಮು, ಎಲ್ಲರಿಗೂ ಗೊತ್ತಿರೋಂಗೆ. ಸೊ ಅಲ್ಲಿಂದ ಹೆಂಗೆ ನಿಮ್ಮ ಕೆರಿಯರ್ ಹೆಂಗೆ ಸ್ಟಾರ್ಟ್ ಆಯಿತು? ಸೊ ಕೆರಿಯರ್ ಸ್ಟಾರ್ಟ್ ಅಂದರೆ ನಮಗೆ 2007 ಇಂದ ಕಾಲೇಜಲ್ಲಿ ಸ್ವಲ್ಪ ಕ್ಯಾಂಪಸ್ ಇಂಟರ್ವ್ಯೂ ಸ್ಟಾರ್ಟ್ ಆಗಿತ್ತು. ಈ ಒಂದು ರಿಸಿಷನ್ ಇದ್ರೂ
ಸುಮಾರು ಸರ್ವಿಸ್ ಬೇಸ್ಡ್ ರಿಲೇಟೆಡ್ ಕಂಪ್ನೀಸು ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಬರ್ತಾಯಿದ್ವು, ಅಥವಾ ನಮ್ಮ ಕಾಲೇಜಿಂದ ಬೇರೆ ಕಾಲೇಜಲ್ಲಿ ಟೈಅಪ್ ಮಾಡಿಬಿಟ್ಟು ಕ್ಯಾಂಪಸ್ ಆಫ್ ಕ್ಯಾಂಪಸ್ ಅಂತ ಹೇಳ್ಬಿಟ್ಟು ಕಳಿಸ್ತಾಯಿದ್ರು. ನಾವು ಅಟೆಂಡ್ ಮಾಡ್ತಾಯಿದ್ವಿ. ಅಟ್ಲೀಸ್ಟ್ ಐ ಅಟೆಂಡೆಡ್ ಮೋರ್ ದೆನ್ 25-30 ಕಂಪ್ನೀಸ್ ಇನ್ ದ ಡ್ಯೂರಿಂಗ್ ಕಾಲೇಜ್ ಟೈಮ್, ಲೈಕ್ ಬಿಟ್ವೀನ್ 7th and 8th ಸೆಮಿಸ್ಟರ್. ಬಟ್ ಐ ವಾಸ್ ನಾಟ್ ಸೆಲೆಕ್ಟೆಡ್. ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋದು ಒಂದು ಯೋಚನೆ ಮಾಡಿದ್ರೆ, ಆಪ್ಟಿಟ್ಯೂಡಲ್ಲಿ ಸುಮಾರು 25-30 ಕಂಪ್ನೀಸಲ್ಲಿ ಕ್ಲೋಸ್ ಟು 5 to 8 ಕಂಪ್ನೀಸ್ ಆಪ್ಟಿಟ್ಯೂಡ್ ಕ್ಲಿಯರ್ ಆಗ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ವೇ ಆಫ್ ನಮಗೆ ಏನಾದರೂ ಪ್ರಿಪೇರ್ ಆಗಿರಲಿಲ್ಲ. ನೆಕ್ಸ್ಟ್ ಯಾವ ಥರ ಗ್ರೂಪ್ ಡಿಸ್ಕಷನ್ ಇರ್ಬೋದು, ಅಥವಾ ಟೆಕ್ನಿಕಲ್ ಇಂಟರ್ವ್ಯೂ ಇರ್ಬೋದು, HR ಇಂಟರ್ವ್ಯೂ. ಸೊ ನಮ್ಮದು ಅಷ್ಟು ಪ್ರಿಪೇರ್ ಆಗಿರಲಿಲ್ಲ. ಪ್ಲಸ್ ನಮ್ಮದು ಕೋರ್ ಡೊಮೈನ್ ಕಂಪ್ನಿ ಯಾವುದು ಅಷ್ಟು ಬಂದೂ ಇರಲಿಲ್ಲ. ಸೊ ಹಂಗಾಗಿ ನಮ್ಮ 2008 ಕ್ಯಾಂಪಸ್ ಇವನ್ ಆಗಿರೋ ಸ್ಟೂಡೆಂಟ್ಸ್ಗೂ ನಮ್ಮ ಬ್ಯಾಚಲ್ಲಿ ಸುಮಾರು ಜನಕ್ಕೆ ಆಫರ್ ಲೆಟ್ರು, ಜಾಯ್ನಿಂಗ್ ಲೆಟ್ರು ಬಂದಿರಲಿಲ್ಲ. ಹಂಗೆ ಅದು ಒಂದು ಕ್ಯಾಂಪಸ್ ಸೆಲೆಕ್ಷನ್ ಪ್ರೋಸೆಸ್ಸು. ಆಮೇಲೆ 2008 ಮುಗೀತು, ನಾಟ್ ಸೆಲೆಕ್ಟೆಡ್ ಇನ್ ದ ಕ್ಯಾಂಪಸ್. ಓಕೆ, ಐ ಹ್ಯಾವ್ ಟು ಸ್ಟಾರ್ಟ್ ಕೆರಿಯರ್ ಔಟ್ಸೈಡ್ ಇನ್ ದ ಓಪನ್ ಮಾರ್ಕೆಟ್. ಅವಾಗ ಏನಾಯಿತು ಅಂದರೆ, ಐ ಡಿಸೈಡೆಡ್ ಟು ಲುಕ್ ಆ್ಯಂಡ್ ಫಿಕ್ಸ್ ಎ ಡೊಮೈನ್. ಸೊ ನನಗೆ ಅವಾಗ ಆಪ್ಷನ್ನು ಟೆಲಿಕಾಮ್ ಇರ್ಬೋದು, ತಿರ್ಗಿ ಆಮೇಲೆ ಎಂಬೆಡೆಡ್ ಸಿಸ್ಟಮ್ಸ್ ಇರ್ಬೋದು, VLSI ಇರ್ಬೋದು, ಸಾಫ್ಟ್ವೇರ್ ಟೆಸ್ಟಿಂಗ್ ಇರ್ಬೋದು, ಟೆಕ್ನಿಕಲ್ ಸಪೋರ್ಟ್ ಇರ್ಬೋದು, ನೆಟ್ವರ್ಕಿಂಗು, ಈ ಥರ ಎಲ್ಲ ಆಪ್ಷನ್ಸ್ ಇತ್ತು. ಓಕೆ. ಸೊ ಅವೆಲ್ಲ ಆಪ್ಷನ್ಸಲ್ಲಿ ನಾನು ಪ್ರಿಫರ್ ಮಾಡಿದ್ದು ಎಂಬೆಡೆಡ್ ಸಿಸ್ಟಮ್ಸ್. ಐ ಫಿಕ್ಸ್ಡ್ ದಿಸ್ ಡೊಮೈನ್ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಸರ್ಚಿಂಗ್ ಇನ್ ದ ಡೊಮೈನ್. ಓಕೆ. ಸೊ ಎಂಬೆಡೆಡ್ ಅಂದರೆ ಕೋರ್ ಡೊಮೈನ್, ಅದು ನಿಮ್ಮ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ಒಂದು ಎಲೆಕ್ಟ್ರಾನಿಕ್ಸ್ ನಿಮ್ಮ ನಾಲೆಡ್ಜ್ ಅಪ್ಲೈ, ಅದಕ್ಕೋಸ್ಕರ ಎಂಬೆಡೆಡ್ ಫಿಕ್ಸ್ ಆದರೆ. ಹೌದು. ಸೊ ಎಲ್ಲಿ ಯಾವ ಗೈಡೆನ್ಸ್ ಇತ್ತಾ ಸೀನಿಯರ್ಸ್ದು, ಅಥವಾ ನೀವೇ ಒಂದು ಸೆಲ್ಫ್ ಮೋಟಿವ್ ತೊಗೊಂಡು ಈ ಫೀಲ್ಡ್ ಫಿಕ್ಸ್ ಮಾಡಿದ್ರೆ ಯಾವ ಥರ? ಸೊ ಫೀಲ್ಡ್ ಫಿಕ್ಸ್ ಮಾಡಿದ್ದು ಸೆಲ್ಫ್ ಮೋಟಿವೇಶನಿಂದ. ಒಂದ್ಸರಿ ಫೀಲ್ಡ್ ಫಿಕ್ಸ್ ಮಾಡಿದ್ಮೇಲೆ ಐ ಹ್ಯಾಡ್ different opportunities. I fixed a field. I somehow cracked one interview in a small scale industry. But after that, within a couple of next weeks, I got some different opportunities in technical support, and then in marketing executives in good MNCs. And some kind of automation, industrial automation kind. So I got this opportunity, but then I decided based on the senior, I discussed with the seniors, ಅವ್ರ ಜೊತೆ ಮಾತಾಡಿ ಯಾವುದು ಪ್ರೋಗ್ರೆಸಿವ್ ಗ್ರೋತ್ ಇರುತ್ತೆ ಫೀಲ್ಡು, ಪ್ಲಸ್ ನನ್ನ ಮನ್ಸಿಗೂ ಯಾವುದು ಕ್ಲೋಸೆಸ್ಟ್ ಅಂದರೆ, ಯಾವಾಗಲೂ ನಾವೇನು ಮಾಡ್ಬೇಕಂದ್ರೆ, ನಾವು ಫಸ್ಟು ವಿ ಶುಡ್ ಲಿಸನ್ ಟು ಅವರ್ ಹಾರ್ಟ್, ಆ್ಯಂಡ್ ದೆನ್ ಇಫ್ ದೇರ್ ಆರ್ ಎನಿ ಅಬ್ಸ್ಟಕಲ್ಸ್ ವಿ ಶುಡ್ ಟ್ರೈ ಟು ಗೆಟ್ ದ ಗೈಡೆನ್ಸ್. ಗುಡ್. ಬಟ್ ಫೈನಲ್ ಡಿಸಿಷನ್ ಈಸ್ ಅವರ್ಸ್, ನಮ್ಮದೇ. ಸೊ ಎಲ್ಲ ಗೈಡೆನ್ಸು ತಗೊಂಡು ದೆನ್ ಅಗೇನ್ ಐ ಸ್ಟಿಕ್ ಟು ದ ಸೇಮ್ ಡಿಸಿಷನ್, ಎಂಬೆಡೆಡ್ ಸಿಸ್ಟಮ್. ಸೊ ಇದು ಒಂದು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಆನಂದ್ ಅವರು. ಏನಂದರೆ ನಮ್ಮದು ಕ್ಲಾರಿಟಿ ಆಫ್ ಮೈಂಡ್ನ, ಸೊ ಅವ್ರು ಹೇಳ್ದಂಗೆ ನಮ್ಮ ಆರ್ಟಿಗೆ ನಾವೇ ಲಿಸನ್ ಮಾಡ್ಕೊಬೇಕು, ಆಮೇಲೆ ಎಲ್ಲ ಒಪಿನಿಯನ್ ತೊಗೊಂಡು ಏನು ಮಾಡಬೇಕು ಅಂತ ನಾವು ಫಿಕ್ಸ್ ಮಾಡಬೇಕು. ಆವಾಗಷ್ಟೇ ನಾವು ಒಂದು ಕ್ಲಿಯರಾಗಿ ಒಂದು ಕೆರಿಯರಲ್ಲಿ ಪ್ರೋಗ್ರೆಸ್ ಆಗ್ಬೋದು. ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಅವಾಗ ಹೆಂಗಿತ್ತು ಅದು? ಒಂದು ಸ್ಮಾಲ್ ಸ್ಕೇಲ್ ಕಂಪ್ನಿ ಅಂತ ಹೇಳಿದ್ರೆ, ಸೊ ಸ್ಯಾಲ್ರಿ ಏನು ಅಷ್ಟು ತುಂಬ ಇದರಲ್ಲಿ ಇಲ್ದಿದ್ರು. ಒಳ್ಳೆ ಪಾಯಿಂಟ್ ಬಂದರೆ ಆ್ಯಕ್ಚುಲಿ. ಸೊ ಸ್ಮಾಲ್ ಸ್ಕೇಲ್ ಕಂಪ್ನಿ ಅವಾಗಿದ್ದ ಟೈಮಲ್ಲಿ ನಮಗೆ ವಿ ಆರ್ ನಾಟ್ ಗೆಟಿಂಗ್ ಮೋರ್ ಆಪರ್ಚುನಿಟೀಸ್. ಫಸ್ಟ್ ಸಿಕ್ಕಿರೋ ಆಪರ್ಚುನಿಟೀಸು ಭಾಳ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದ್ದಿದ್ದರಿಂದ ಐ ಗಾಟ್ ಎ ಸ್ಯಾಲ್ರಿ ಫಾರ್ 3,000 rupees ದ ಫಸ್ಟ್ ಡ್ರಾನ್ ಸ್ಯಾಲ್ರಿ. 3,000ಗೆ ಜಾಯ್ನ್ ಆದೆ. ಸೊ ನನಗೆ ಸ್ಯಾಲ್ರಿಗಿನ ಜಾಸ್ತಿ ಐ ವಾಸ್ ಕಾನ್ಸಂಟ್ರೇಟಿಂಗ್ ಆನ್ ದ ಲರ್ನಿಂಗ್. ಗುಡ್. ಆ್ಯಂಡ್ ದೆನ್ ಟು ಗೆಟ್ ಯೂಸ್ ಆಫ್ ದಿಸ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಸೊ ನಾನು ಐ ವಾಸ್ ಮೋರ್ ಕೀನ್ ಟು ಗೆಟ್ ದಿಸ್ ಆಪರ್ಚುನಿಟಿ. ಐ ಡಿಡ್ ನಾಟ್ ಲುಕ್ with respect to salary. So 3,000 idru I decided to go, and then that was enough by that time to just lead a life in Bangalore. Okay. So I just continued. Okay. So it's a very good point ಹೇಳಿದ್ರು ಆನಂದ್ ಅವರು. ಅಂದರೆ ಅವರು ಅವಾಗ ಮೈನ್ ಅವ್ರದ್ದು ಅಬ್ಜೆಕ್ಟಿವ್ ಸ್ಯಾಲ್ರಿ ಅಲ್ಲ, ಒಂದು ಲರ್ನ್ ಮಾಡೋದು, ಒಂದು ಆಪ್ಷನ್ ಸಿಗ್ತಿದ್ದಂಗೆ ನಮ್ಮದು ಕೋರ್ ಡೊಮೈನ್ ನಿಮ್ಮ ಪ್ಯಾಷನ್ ಇದ್ದಿದ್ದಕ್ಕೆ ಅದಕ್ಕೆ ಎಂಟ್ರಿ ಆಗಿ ಸೊ ಕಲ್ತ್ಕೊಳ್ಳೋಣ ಇಲ್ಲಿ, ಒಂದು ನಮ್ಮ ಬೇಸಿಕ್ ಮಿನಿಮಮ್ ನೀಡ್ಸು ಮೀಟ್ ಆಗುತ್ತೆ ಅದು ಅಂತ ಚಾಯ್ಸ್ ಮಾಡಿದ್ದೀರಾ. ಸೊ ದಟ್ಸ್ ಎ ಗುಡ್ ಡಿಸಿಷನ್ ಅನ್ಸುತ್ತಲ್ಲ ನಿಮ್ಮದು ಆ ಟೈಮಲ್ಲಿ ಮಾಡಿದ್ದು. ಈಗ ಓವರ್ ದ ಪೀರಿಯಡ್ ಆಫ್ ಟೈಮ್ ನೋಡ್ಕೊಂಡ್ರೆ ವಿತಿನ್ 3 to 4 years ಇಟ್ ವಾಸ್ ಗಿವಿಂಗ್ ಗುಡ್ ರಿಸಲ್ಟ್. ಓಕೆ. ಬಟ್ ಸ್ಟಾರ್ಟಿಂಗ್ 2 years ಅಲ್ಲಿ ಅಷ್ಟು ಇಟ್ ವಾಸ್ ಎ ಲೈಕ್ ಚಾಲೆಂಜ್, ಸ್ಟ್ರಗಲ್. ಬಟ್ ಇವಾಗ ನೀವು ಹೇಳ್ದಂಗೆ ಇಫ್ ಐ ಲುಕ್ ಬ್ಯಾಕ್ and see that was a good decision which I did. Nice. Okay.
ಓಕೆ. ಸೊ ಆಗಲೇ ನೀವು ಆಫ್ಲೈನ್ ಮಾತಾಡ್ತಾ ಹೇಳಿದ್ರೆ ಅಲ್ಲಿ ನೀವು ಯಾವ ಥರ ಅಡಿಷ್ನಲ್ ಎಫರ್ಟ್ ಆಗ್ತಾಯಿದ್ರಿ ಆಫೀಸ್ ಅವರ್ಸ್ ಆದಮೇಲೆ? ಸೊ ಅದು ಸ್ವಲ್ಪ ನಮ್ಮ ಹುಡುಗರಿಗೆ ಹೇಳ್ತೀರಾ? ಹೇಳ್ತೀವಿ ಖಂಡಿತ. ಯಾಕಂದರೆ ನಾವು ಒಂದ್ಸರಿ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ಪೂರ್ತಿಯಾಗಿ ಯುಟಿಲೈಸ್ ಮಾಡಿದ್ರೆ ನಾವು ಯಾವುದೇ ಫೀಲ್ಡಲ್ಲಿ ಗ್ರೋ ಆಗೋಕ್ಕೆ ಸಾಧ್ಯ. ಎಕ್ಸಾಂಪಲ್, ನನಗಿವಾಗ ಫಸ್ಟ್ ಹೋದಾಗ ಐ ಗಾಟ್ ಸಮ್ ಟಾಸ್ಕ್, ಏನೋ ಒಂದು ಟಾಸ್ಕ್ ಹೆಂಗೆ ಇವಾಗ 5 ಸ್ವಿಚಸ್ ಇರುತ್ತೆ, ಡಿಫ್ರೆಂಟ್ ಸ್ವಿಚ್ಗೆ ಡಿಫ್ರೆಂಟ್ ಸೌಂಡ್ ಬರಬೇಕು. ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನಿಂಗ್ ಫೈರ್ ಅಲಾರ್ಮ್ ಸಿಸ್ಟಮ್ಸ್ ಆ್ಯಂಡ್ ವಿ ನೀಡ್ ಟು ಪ್ರೊಡ್ಯೂಸ್ ಡಿಫ್ರೆಂಟ್ ಝೋನ್ ಫಾರ್ ಅ ಡಿಫ್ರೆಂಟ್ ಸ್ವಿಚ್. ದಿಸ್ ವಾಸ್ ದ ಫಸ್ಟ್ ಇನಿಷಿಯಲ್ ಟಾಸ್ಕ್ ನಿಮ್ಗೆ ಅಸೈನ್ ಆಗಿದೆ. ನಾನು ಕೂತ್ಕೊಂಡು ಮಾಡಿದೆ, ಒಂದು ವಾರ ಆಯಿತು, ಆಗ್ತಾ ಇಲ್ಲ ಕೆಲಸ. ಅಂದರೆ ಐ ವಾಸ್ ನಾಟ್ ಗೆಟಿಂಗ್ ದ ಪ್ರಾಪರ್ ಔಟ್ಪುಟ್. ಏನೋ ಬರ್ತಾ ಇದೆ, ಏನಾಗ್ತಿದೆ ಅನ್ನೋ ಗೊತ್ತಿಲ್ಲ. ಆವಾಗ ನಮ್ಗಿದ್ದಿದ್ದು ಟೂಲ್ಸ್, ನಾವು ಯೂಸ್ ಮಾಡ್ತೀವಿ ಟೂಲ್ಸ್ ಓನ್ಲಿ ಕಂಪೈಲರ್ ಒಂದು ಯೂಸ್ ಮಾಡ್ತಿದ್ವಿ. ತಿರ್ಗಿ ಆಮೇಲೆ ಡೈರೆಕ್ಟಾಗಿ ಒಂದು ಡಿಬಗರ್ ಇರಲಿಲ್ಲ ಆ್ಯಕ್ಚುಲಿ, ಒಂದು ಡಿವೈಸು ವಿಚ್ ಈಸ್ ಯೂಸ್ ಟು ಫ್ಲ್ಯಾಶ್ ಟು ಮೈಕ್ರೋ ಇಷ್ಟೇ. ಸೊ ಆವಾಗ ಅಂದರೆ ನನಗೆ ಡಿಬಗರ್ ಇರಲಿಲ್ಲ, ಸೊ ಇಟ್ಸ್ ಡಿಫಿಕಲ್ಟ್ ಟು ಡಿಬಗ್ ಥ್ರೂ ದ ಕೋಡ್. ಸೊ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗಿತ್ತು. ನಾನು ಕೋಡ್ ರಿವ್ಯೂಯಿಂದನೇ ನಾನು ಬಗ್ಸ್ ಕಂಡುಹಿಡಿಬೇಕಾಗಿತ್ತು. ದೇರ್ ವಾಸ್ ನೋ ಅದರ್ ಆಪ್ಷನ್. ಸೊ ಆವಾಗ ಏನು ಮಾಡಿದೆ ಅಂದರೆ, ಫಸ್ಟ್ ಇದನ್ನೆಲ್ಲ ಓದಬೇಕಾದ್ರೆ ಸುಮಾರು ಎಫರ್ಟ್ ಹಾಕಿ ನಮ್ಮ ಕೊಲೀಗ್ಸ್ ಜೊತೆ ಮಾತಾಡಿ ಫಸ್ಟ್ ನಾನು ಮಾಡಿದ್ದು ಟಾಸ್ಕ್ನ ಸೈಡ್ ಇಟ್ಬಿಟ್ಟೆ. ಓಕೆ. ಐ ಜಸ್ಟ್ ಟುಕ್ ಒನ್ ಬೋರ್ಡ್, ಪ್ರಿಪೇರ್ಡ್ ಅ ಸ್ಮಾಲ್ ಪ್ರೋಗ್ರಾಮ್ ಟು ಟರ್ನ್ ಆನ್. ಐ ಪ್ರಿಪೇರ್ಡ್ ಸ್ಮಾಲ್ ಪ್ರೋಗ್ರಾಮ್, ಒನ್ ಸ್ವಿಚ್, ಒನ್ LED output to turn on if the switch if I switch on then light should be on. This is the simple program I want to make first and work. Okay. ಸೊ ಅದು ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ ನಮ್ಮ ಕೊಲಿಗೆ ಹೇಳಿದ್ರು. ಸೊ ಅದಕ್ಕೆ ಆಫೀಸ್ ಟೈಮ್ 7:30 to 3:30. ಅದಾದಮೇಲೆ ಒಂದು 2-3 ಡೇಸ್ ಕೂತ್ಕೊಂಡು ಅದೇ ಥರ ಒಂದು ಸರ್ಕ್ಯೂಟ್ ಡಿಸೈನ್ ಮಾಡ್ಕೊಂಡು ಫಸ್ಟ್ ಐ ಜಸ್ಟ್ ಇಟ್ ಓನ್ಲಿ ದಟ್ ಪಾರ್ಟ್ ಆಫ್ ಕೋಡ್ ಇನ್ ಮೈ ಲೈಫ್. ಅದು ಒಂದ್ಸರಿ ವರ್ಕ್ ಆಗಿ ಸ್ಟಾರ್ಟ್ ಆದಮೇಲೆ ಐ ದೆನ್ ಅಂಡರ್ಸ್ಟುಡ್ ವಾಟ್ ಆರ್ ದ ಥಿಂಗ್ಸ್ ಐ ವಾಸ್ ಗೋಯಿಂಗ್ ರಾಂಗ್. ಕಂಟ್ರೋಲರ್ ಪೋರ್ಟ್ ಕನೆಕ್ಷನ್ ಇರ್ಬೋದು, ಅಥವಾ PWM ಜನ್ರೇಷನ್ ಏನೇನು ಇದಾಗಿದೆ, ಎಷ್ಟು ನಾವು ಎಫರ್ಟ್ ಆಗಬೇಕು ಡೇಟಾ ಶೀಟ್ ರೀಡ್ ಮಾಡೋದಾಗಲಿ, ಒಂದು ಪ್ರೋಗ್ರಾಮ್ ಮಾಡೋದಾಗಲಿ ಅಂತ ಅವಾಗ ಅರ್ಥ ಆಗಿ, ಸೊ ಹಂಗೆ ನಾನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ಮೇಲೆ ಸ್ವಲ್ಪ ಐ ವಾಸ್ ಗೆಟಿಂಗ್ ಇನ್ ಟು ದಟ್ ಡೊಮೈನ್ ಅಂಡ್ ದೆನ್ ಸ್ಟಾರ್ಟೆಡ್ ಲರ್ನಿಂಗ್ ಮೋರ್. ನೈಸ್. ಸೊ ಇಟ್ಸ್ ವೆರಿ ಎಕ್ಸಲೆಂಟ್ ಪಾಯಿಂಟ್. ಈಗ ನಮ್ಮ ಆನಂದವ್ರು ಹೇಳಿದ್ದೇನೆಂದರೆ, ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಹಂಗೆ ನೋಡ್ಕೊಂಡು ಕುತ್ಕೊಂಡ್ರೆ ಅದು ರಿಸಲ್ಟ್ಸ್ ಬರೋದಿಲ್ಲ. ಅದಕ್ಕೆ ಅವರು ಅದನ್ನು ಚಿಕ್ಕ ಒಂದು ಚಂಕ್ಸ್ ಥರ ಡಿವೈಡ್ ಮಾಡಿ ಅದರಲ್ಲೇ ಒಂದು ಕಾನ್ಫಿಡೆನ್ಸ್ ಜನ್ರೇಟ್ ಮಾಡ್ಕೊಂಡು ಅದನ್ನು ರೆಪ್ಲಿಕೇಟ್ ಮಾಡಿದ್ದಾರೆ. ಈಗ ನಮ್ಮದು ಒಂದು ದೊಡ್ಡ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಮಾಡಬಾಗಲು ಅದೇ ಥರ ಅಲ್ಲ, ಚಿಕ್ಕ ಒಂದು ಮಾಡ್ಯೂಲ್ ಮಾಡ್ಕೊಂಡು ಅದನ್ನೆಲ್ಲ ಇಂಟಿಗ್ರೇಟ್ ಮಾಡ್ತೀವಿ. ಸೊ ತುಂಬ ಒಂದು ಎಕ್ಸಲೆಂಟ್ ಅಪ್ರೋಚ್ ಅದು. ಸೊ ಮೇ ಬಿ ಅದಕ್ಕೆ ನೀವು ಒಂದು ಸ್ಮಾರ್ಟ್ ಅಂತ ನಾವೆಲ್ಲ ಜೂನಿಯರ್ಸ್ ಎಲ್ಲ ನಿಮ್ಗೆ ಕರೆಯೋದು ಅನಿಸುತ್ತೆ. ಸೊ ನೈಸ್ ಆನಂದ್. ಸೊ ನೆಕ್ಸ್ಟ್ ಅಲ್ಲಿ ಎಷ್ಟು ವರ್ಷ ಕಂಟಿನ್ಯೂ ಮಾಡಿದ್ರೆ? ಅಲ್ಲಿ ಕ್ಲೋಸ್ ಟು 2 years. ಓಕೆ. 1 year 8 months ಪ್ರಿಸೈಸ್ ಆಗಿ ಹೇಳಿದಾಗ 2 years ಆಯಿತು. 2 years ಆಗ ಇಲ್ಲ ಆಲ್ಮೋಸ್ಟ್ ಆಗ್ತಾಯಿತ್ತು. ಆವಾಗ ನಾನೇನು ಅಂದ್ಕೊಂಡೆ ಅಂದರೆ, ಸೊ ಇವಾಗ ಕಂಪ್ನಿ ರಿಸೆಷನಿಂದ ಆಚೆ ಬರ್ತಾಯಿದೆ, ಅಂದರೆ ಓವರ್ ಆಲ್ ಮಾರ್ಕೆಟ್. So I wanted to go into kind of dream job like big MNC, good projects, live environment ಆ ಥರ. ಸೊ ಅವಾಗ ಏನು ಮಾಡಿದೆ ಅಂದರೆ, ನಾನು ಕಲ್ತಿದ್ದು, ನಾನು ಮಾಡ್ತಿದ್ದ ಕೆಲಸ ಆ ಪರ್ಟಿಕ್ಯುಲರ್ ಕಂಪ್ನಿಗೆ ಸೀಮಿತ ಆಗಿತ್ತು. ಸೊ ನಾವು ಮೋರ್ ಕಾನ್ಸಂಟ್ರೇಟ್ ಆನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಇರ್ಬೋದು, ಕಸ್ಟಮರ್ ಇಂಟ್ರಾಕ್ಷನ್ ಇದೆಲ್ಲ ಮಾಡ್ತಾ ಇದ್ವಿ. ಓಕೆ. ಬಟ್ ನೆಕ್ಸ್ಟ್ ಐ ವಾಂಟ್ ವೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಔಟ್, ದೆನ್ I studied the market. What is the real need in the embedded world? When you want to crack interviews in MNC. ಸೊ ಆವಾಗ ನೋಡಿದಾಗ ನಾವು ಮಾಡ್ತಿದ್ದು ಪ್ರೋಗ್ರಾಮಿಂಗು ಭಾಳ ಬೇಸಿಕ್ ಇತ್ತು ಆಗಿನ ಕಾಲದಲ್ಲಿ. ಪ್ಲಸ್ ದ ಟೂಲ್ಸ್ ವಿಚ್ ನಾವು ಯೂಸ್ ಮಾಡ್ತಿದ್ದು ಇಟ್ ವಾಸ್ ವೆರಿ ಕೈಂಡ್ ಆಫ್ ಓಪನ್ ಸೋರ್ಸ್, ಯಾವುದು ಪ್ರೊಪ್ರೈಟರಿ ಲೈಸೆನ್ಸ್ಡ್ ಬೇಸ್ಡ್ ಇರಲಿಲ್ಲ. ಸೊ ಹಂಗಾಗಿ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ, I wanted to learn advanced embedded system. And then I joined a course for the ARM based processನ ಲರ್ನ್ ಮಾಡೋಕ್ಕೆ. ಮಲ್ಟಿ ಬಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅದನ್ನ ಹೋಗಿ ಒಂದು ಕೋರ್ಸ್ ನಾನು ಮಾಡ್ಕೊಂಡು ಆಮೇಲೆ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಆದೆ. ಪ್ರಿಪೇರ್ ಒಂದ್ಸರಿ ಆದಮೇಲೆ ಐ ಸ್ಟಾರ್ಟೆಡ್ ಗಿವಿಂಗ್ ಇಂಟರ್ವ್ಯೂಸ್. ಸೊ ಒಂದು 2 ವರ್ಷ ಕ್ಲೋಸ್ ಟು 2 years ಆ ಟೈಮಲ್ಲಿ ನನಗೆ HCL ಸಿಕ್ತು. ಸೊ ಆಮೇಲೆ HCL ಇಂದ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ. ಸೊ ನೈಸ್. ಸೊ ದಿಸ್ ಈಸ್ ಅಗೈನ್ ಲೈಕ್ ಒನ್ ಮೋರ್ ಪಾಯಿಂಟ್ ಟು ಬಿ ನೋಟೆಡ್. ಏನಂದರೆ, ನಾವು ಅಪ್ಗ್ರೇಡ್ ಆಗ್ತಾನೆ ಇರಬೇಕು ಇಂಡಸ್ಟ್ರಿಯಲ್ಲಿ ಸ್ಕಿಲ್ ಸೆಟ್ನ. ಸೊ ಒಂದರಲ್ಲೇ ಫಿಕ್ಸ್ ಆಗಿದ್ದರೆ ನಾವು ಒಂಥರ ವೆಲ್ಲಲ್ಲಿರೋ ಒಂದು ಕೂಪ ಮಂಡಕ ಥರ ಆಗ್ತೀವಿ. ಗುಡ್. ಸೊ ಇವ್ರ ಮಾರ್ಕೆಟ್ನ ಸ್ಟಡಿ ಮಾಡಿಬಿಟ್ಟು ನೀವು ಇಂಪ್ರೂವ್ ಆಗಿದ್ದೀರಾ. ನೈಸ್. ಸೊ HCL ಅಲ್ಲಿ ಯಾವುದು ಡೊಮೈನ್ಗೆ ಎಂಟ್ರಿ ಆದರೆ? ಸೊ HCL ನಾನು ಜಾಯ್ನ್ ಆಗಿದ್ದು 2010 ರೇಂಜಲ್ಲಿ. ನಾನು ಡೈರೆಕ್ಟು ಆಟೋಮೋಟಿವ್ಗೆ ಎಂಟ್ರಿ ಆದೆ. ಸೊ ಆಟೋಮೋಟಿವ್ ಎಂಟ್ರಿ ಆಗಿ
HCL ಇಂದ ಇನ್ಫಿನಿಯನ್ ಸೆಮಿಕಂಡಕ್ಟರ್ಸ್ಗೆ ನನಗೆ ಡೆಪ್ಯುಟೇಷನ್ ಆಯಿತು. ಇನ್ಫಿನಿಯನ್ ಸೆಮಿಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಮಾಡ್ತಾ ಇದ್ದಾರೆ. ಆವಾಗ ಆಟೋಸಾರ್ ಬೇಸ್ಡ್ MKL ಡ್ರೈವರ್ ಡೆವಲಪ್ಮೆಂಟು HCLಗೆ ಔಟ್ಸೋರ್ಸ್ ಮಾಡಿದ್ರು. ಸೊ ಐ ವಾಸ್ ಪಾರ್ಟ್ ಆಫ್ ದ ಟೀಮ್ ವಿಚ್ ಇಸ್ ಸಿಟ್ಟಿಂಗ್ ಇನ್ ದ ಇನ್ಫಿನಿಯನ್ ಆ್ಯಂಡ್ ದೆನ್ ಸಪೋರ್ಟಿಂಗ್ ದಟ್ MKL ಡ್ರೈವರ್ ಡೆವಲಪ್ಮೆಂಟ್. ಸೊ ಅದೊಂದು 2 ವರ್ಷ ಡ್ರೈವರ್ ಡೆವಲಪ್ಮೆಂಟ್ ಕೋರ್. ಇವಾಗ ಆಟೋಸಾರ್ ಅಂದರೆ ಒಂದು ಲೇಯರ್ಡ್ ಆರ್ಕಿಟೆಕ್ಚರ್ ಸ್ಟ್ಯಾಂಡರ್ಡ್ ಇನ್ ಆಟೋಮೋಟಿವ್. ಅದರಲ್ಲಿ ದ ಫಸ್ಟ್ ಲೇಯರ್ ವಿಚ್ ಕಮ್ಸ್ ಇಸ್ ದ MKL. ಓಕೆ. ಸೊ ಬೇಸಿಕಲಿ ಆಟೋಮೊಬೈಲ್ ಒಂದು ಸೆಕ್ಟರ್ಗೆ ಎಂಟ್ರಿ ಆಗಿದ್ದೀರಾ, ಡೊಮೈನ್ ಸ್ಪೆಸಿಫಿಕ್ ಅವಾಗ. ಓಕೆ. ಸೊ ನೆಕ್ಸ್ಟ್ ಮೂವಿಂಗ್ ಫ್ರಮ್ ಇದು HCL ಇಂದ ನೆಕ್ಸ್ಟ್ ಯು ಮೂವ್ ಟು ಕಾಂಟಿನೆಂಟ್. ಸೊ HCL ಒಂದು 2 years ವರ್ಕ್ ಮಾಡಿದೆ. ಸೊ ಆಫ್ಟರ್ got a good opportunity working in the driver level. I decided to stick with the automotive field. So automotive field alli stick agi I started looking some opportunities outside. I got couple of offers and I decided to join Continental. Continental 2012 ಜಾಯಿನ್ ಆದೆ. 2012 ಆದಮೇಲೆ ಅಲ್ಲಿ ಎಂಬೆಡೆಡ್ ಸಿಸ್ಟಮ್ ಟೆಸ್ಟಿಂದ ಹಿಡಿದು ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಪ್ಲಿಕೇಶನ್ ಪ್ಲಸ್ ಆಫ್ಟರ್ ದಟ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಲೀಡ್. ಈಗ ಕರೆಂಟ್ಲಿ ಸಾಫ್ಟ್ವೇರ್ ಪ್ರಾಜೆಕ್ಟ್ ಲೀಡ್ ಜೊತೆಗೆ ಟೀಮ್ ಆಲ್ಸೋ ಹ್ಯಾಂಡ್ಲಿಂಗ್ ಇಟ್. ಓಕೆ, ನೈಸ್. ಸೊ ಓವರ್ ಆಲ್ ಇಫ್ ಯು ಸಿ ಇಟ್ಸ್ ಎ ಜರ್ನಿ ಆಫ್ 12 years ಓಕೆ ಇನ್ ಟು ದ ಎಂಬೆಡೆಡ್ ಸಿಸ್ಟಮ್. ಸೊ ದಟ್ಸ್ ವೆರಿ ನೈಸ್. ಅಂದರೆ ಬಟ್ ಅದೇ ನಿಮ್ಮದು ಫಂಡಮೆಂಟಲ್ಸ್ನ ಸ್ಟ್ರಾಂಗ್ ಮಾಡಿಕೊಂಡು ಆಮೇಲೆ ಒಂದು ಡೊಮೈನ್ ಫಿಕ್ಸ್ ಮಾಡ್ಕೊಂಡು ಅದರಲ್ಲಿ ಎಕ್ಸೆಲ್ ಆಗಿ ಸೊ ನಾವು ಲೈಕ್ ಯುವರ್ ಹ್ಯಾಂಡ್ಲಿಂಗ್ ಒಂದು ಪ್ರಾಜೆಕ್ಟ್ ಮೀನ್ಸ್ ಎ ಟೀಮ್ ಆ್ಯಂಡ್ ದಟ್ಸ್ ಅ ವೆರಿ ಗುಡ್ ಪ್ರೋಗ್ರೆಷನ್ ಅಂತ. ಸೊ ರೈಟ್ ನೌ ಇಟ್ ಇಸ್ by a dual role. Okay. Handling a project and then handling a team. Good. Nice. Okay, fine. ಓಕೆ, ನೈಸ್ ಆನಂದ್. ಸೊ ಇಟ್ ವಾಸ್ ಎ ವೆರಿ ಗುಡ್ ಜರ್ನಿ. ಸೊ ಈಗ ಒಂದು ಎಂಬೆಡೆಡ್ ಡೊಮೈನ್ ಅಂದರೆ ನಮ್ಮ ವ್ಯೂವರ್ಸ್ಗೆ ಹೇಳಿ ಏನು, ವಾಟ್ ಈಸ್ ದಟ್ ಎಂಬೆಡೆಡ್ ಡೊಮೈನ್ ಅನ್ನೋದ್ರ ಬಗ್ಗೆ. ಒಳ್ಳೆ ಕ್ವಶನ್ ಇದು. ಸೊ ಎಂಬೆಡೆಡ್ ಸಿಸ್ಟಮ್ಸ್ ಅಂದರೆ ಇಟ್ಸ್ ಎ ಎಲೆಕ್ಟ್ರಾನಿಕ್ ಬೇಸ್ಡ್ ಸಿಸ್ಟಮ್ ವಿಚ್ ಇಂಟಿಗ್ರೇಟ್ಸ್ ಹಾರ್ಡ್ವೇರ್ ಸರ್ಕ್ಯೂಟ್ರಿ ವಿತ್ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಹಾರ್ಡ್ವೇರ್ನ ಕಂಟ್ರೋಲ್ ಮಾಡಿ ಈ ಡೇಟಾ ಆಕ್ಸೆಸ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ವಿ ಆಲ್ಸೋ ಆಕ್ಚುಯೇಟ್ಸ್ ದ ಔಟ್ಪುಟ್. ಲೈಕ್ ಇದು ಎಂಬೆಡೆಡ್ ಸಿಸ್ಟಮ್. ಸೊ ಈ ಎಂಬೆಡೆಡ್ ಸಿಸ್ಟಮ್ ಅಪ್ಲಿಕೇಶನ್ ಬಂದು ನೀವು ನೋಡಿದ್ರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಯು ನೀಡ್ ಎಂಬೆಡೆಡ್ ಸಿಸ್ಟಮ್ ಇನ್ ಆಲ್ಮೋಸ್ಟ್ ಎವ್ರಿಥಿಂಗ್. ಸೊ ಫ್ರಮ್ ಯುವರ್ ಹೋಮ್, ಕಾರ್, go to aerospace, space, medical. So you name it, we have embedded system in almost everything, including your mobile. So embedded system ಅಂದರೆ ಇಟ್ಸ್ ಎ ವೆರಿ ವೆರಿ ಸಖತ್ ದೊಡ್ಡ ಫೀಲ್ಡ್ ಅದು. ಅದರಲ್ಲಿ ಮೇನ್ ಪಾಯಿಂಟು ಪ್ರೊಸೆಸಿಂಗ್ ಯೂನಿಟು. ನೀನು ಒಂದು ಇನ್ಪುಟ್ ಕೊಡ್ತೀಯ, ಒಂದು ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀಯ ವಿತಿನ್ ದ ಗಿವನ್ ಪೀರಿಯಡ್ ಆಫ್ ಟೈಮ್. ಓಕೆ. ಸೊ ಅದು ಓವರ್ ಆಲ್ ಕಾನ್ಸೆಪ್ಟ್. ಓಕೆ. ಸೊ ಎಂಬೆಡೆಡ್ ಲೈಕ್ ಆ್ಯಸ್ ಆನಂದ್ ಎಕ್ಸ್ಪ್ಲೈನ್ಡ್, ಇಟ್ಸ್ ಲೈಕ್ ಅ ವಾಸ್ಟ್ ಡೊಮೈನು. ಸ್ಟೂಡೆಂಟ್ಸು ಅಂದರೆ ಇದೇನು ಕೋರ್ ಡೊಮೈನ್ ಅಂದ್ರೆ ಲಿಮಿಟೆಡ್ ಆಪರ್ಚುನಿಟೀಸ್ ಅಂತ ಅಂದ್ಕೊಳಂಗಿಲ್ಲ ಅಲ್ವಾ ಆನಂದ್? ಸೊ ಏನೇನಿದೆ ನಮ್ಮ ಬೆಂಗಳೂರಲ್ಲೆಲ್ಲ ಮೇಜರ್ ಕಂಪ್ನೀಸ್ ಇದಾವೆ MNC ಎಂಬೆಡೆಡ್ ಡೊಮೈನ್ ಕೋರಲ್ಲಿರೋವು? ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಆಲ್ ದ ಮೇಜರ್ ಡೊಮೈನ್ಸ್ ಆರ್ ಇನ್ ಬ್ಯಾಂಗ್ಳೂರ್. ಸೊ ನೀನು ಆಟೋಮೋಟಿವ್ ಅಂತ ಸೆಲೆಕ್ಟ್ ಮಾಡಿದ್ರೆ OEM ಇಂದ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ವೆಹಿಕಲ್ ಸುಮಾರು ಕಂಪ್ನಿಗಳಿದ್ದಾವೆ. ಮರ್ಸಿಡೀಸ್ ಬೆನ್ಸ್ R&D ಸೆಂಟರ್ ಇದೆ, ವೋಲ್ವೋ ಇದೆ, ಜನರಲ್ ಮೋಟಾರ್ R&D ಸೆಂಟರ್, ಸುಮಾರು ಆಲ್ಮೋಸ್ಟ್ ಇದ್ದಾವೆ. ಪ್ಲಸ್ ಟೈರ್ 1 ಕಂಪ್ನೀಸ್ ಲೈಕ್ ರಾಬರ್ಟ್ ಬಾಷ್, ಕಾಂಟಿನೆಂಟಲ್, ಆಪ್ಟಿವ್, VNR ಈ ಥರ ಕಂಪ್ನೀಸ್. ಸೊ ಅದು ಬಿಟ್ಟರೆ ಮತ್ತೆ ಸರ್ವಿಸ್ ಇಂಡಸ್ಟ್ರೀಸ್ ಕಂಪ್ನೀಸ್ ಇದೆ. ಅಂದರೆ ದೇ ಗಿವ್ ಸರ್ವಿಸಸ್ ಟು ದ ಟೈರ್ 1 ಆರ್ OEM. ಸೊ HCL, ವಿಪ್ರೋ ಈ ಥರ ಯಾವುದೇ ಕಂಪ್ನಿ, ಇನ್ಫೋಸಿಸ್, ಇದೆಲ್ಲದರಲ್ಲೂ ವಿ ಹ್ಯಾವ್ ಅ ಆಪರ್ಚುನಿಟಿ ಫಾರ್ ದ ಎಂಬೆಡೆಡ್ ಸಿಸ್ಟಮ್. ಆಟೋಮೋಟಿವ್ ಬಿಟ್ಟು ನೀನು ಹೊರಗಡೆ ಬಂದ್ರು ಏರೋಸ್ಪೇಸ್ ಮಾಡ್ತೀನಿ ಅಂದರೆ ಅದರಲ್ಲೂ ಸುಮಾರು ಕಂಪ್ನೀಸ್ ಇದೆ. ಟೆಲಿಕಮ್ಯುನಿಕೇಶನ್ ಇದೆ, ಈವನ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಹನಿವೆಲ್, ಸೊ ಇಂಡಸ್ಟ್ರಿಯಲ್ ಆರ್ಟ್ ಎಲ್ಲ ಸುಮಾರು ಇದ್ದಾವೆ. ಸೊ ದೇರ್ ಆರ್ ಲಾಟ್ ಆಫ್ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ವಿತಿನ್ ಬ್ಯಾಂಗ್ಳೂರ್. ಓಕೆ. ಸೊ ಸ್ಟೂಡೆಂಟ್ಸ್ಗೆ ಏನಂದರೆ ಕೆಲವ್ರಿಗೆ ಪ್ಯಾಷನ್ ಇರುತ್ತೆ. ಈಗ ನೀವು ಹೇಳಿದ್ರಲ್ಲ ನಿಮಗೆ ಇಂಜಿನಿಯರಿಂಗ್ ಔಟ್ಪುಟ್ ಆದಾಗ ಸಾಫ್ಟ್ವೇರ್ ಡೊಮೈನ್ ಆಪರ್ಚುನಿಟೀಸ್ ಇದ್ವು ಅಂತ. ಸೊ ಆ ಥರ ಈಗ ನಮ್ಮ ಹುಡುಗರಿಗೂ ಬೇಕಾದ್ರೆ ಲೈಕ್ ಆಪರ್ಚುನಿಟೀಸ್ ಇದ್ದಾವೆ ಬೆಂಗಳೂರಲ್ಲಿ. ನೀವು ಪ್ಯಾಷನೇಟ್ ಆಗಿರೋ ಕೋರ್ ಡೊಮೈನ್ಗೆ, ಸೊ ದೇರ್ ಆರ್ ಆಪರ್ಚುನಿಟೀಸ್ ಅವೈಲೇಬಲ್ ಅಂತ. ಹೌದು, ಖಂಡಿತ ಆಪರ್ಚುನಿಟಿ ಇದೆ. ಬಟ್ ಒಂದು ಎಲ್ಲ ವೀಕ್ಷಕರು ನಾನು ಏನು ಹೇಳ್ತೀನಿ, ಸ್ಟೂಡೆಂಟ್ಸ್ ಎಸ್ಪೆಷಲಿ ಅವರು ಒಂದ್ಸರಿ ಡೊಮೈನ್ ಫಿಕ್ಸ್ ಆದರೆ ದೇ ಶುಡ್ ಸ್ಟಾರ್ಟ್ ಲರ್ನಿಂಗ್.
ಅಂಡ್ ಅದು ಲರ್ನ್ ಹೆಂಗಿರ್ಬೇಕಂದ್ರೆ ಯು ಶುಡ್ ನಾಟ್ ಲರ್ನ್ ಜಸ್ಟ್ ಬಿಕಾಸ್ ಆಫ್ ಸಮ್ ಎಕ್ಸಾಮ್ ಏನೋ ಇದೆ ಒಂದು ಇಟ್ ಶುಡ್ ಬಿ ಯುವರ್ ಪ್ಯಾಷನ್. ನಿನ್ಗೆ ಏನೋ ಒಂದು ಅದರಲ್ಲಿ ಕಲಿತೀನಿ ಮಾಡ್ತೀನಿ, ನಿನ್ಗೇನೋ ಒಂದು ಔಟ್ಪುಟ್ ನೋಡಿ ನೀನು ಖುಷಿ ಪಡುತ್ತೆ ನಾಳೆ ಆ ಥರ ಪ್ಯಾಷನ್ ಇದ್ದರೆ ಪ್ಲೀಸ್ ಕಮ್ ಇನ್ ಟು ಎಂಬೆಡೆಡ್ ಸಿಸ್ಟಮ್ ಆ್ಯಂಡ್ ಯು ವಿಲ್ ಹ್ಯಾವ್ ವೆರಿ ಗುಡ್ ಕೆರಿಯರ್. ನೈಸ್. ಸೊ ಈಗ ನೀವು ಹೇಳಿದ್ರೆ ಪ್ಯಾಷನ್ ಬಗ್ಗೆ, ಸೊ ಸ್ಟೂಡೆಂಟ್ಸ್ದು ಒಂದು ಪ್ರೊಫೈಲ್ ಬರುತ್ತೆ ನಿಮಗೆ, ಆವಾಗ ಅವ್ರನ್ನ ಹೆಂಗೆ ಎವ್ಯಾಲ್ಯೂಯೇಟ್ ಮಾಡ್ತೀರಾ ಒಂದು ಫ್ರೆಷರ್ದು ಒಂದು ಇಂಜಿನಿಯರಿಂಗ್ ಔಟ್ಪುಟ್? ವೆರಿ ನೈಸ್. ಸೊ ನಾವು ಫಸ್ಟ್ ಫ್ರೆಷರ್ಸ್ ಸೆಲೆಕ್ಷನಲ್ಲಿ ಹೆಂಗಿರುತ್ತೆ ಅಂದರೆ, ಸೊ ಯೂಶ್ವಲಿ ರೆಗ್ಯುಲರ್ ಪ್ರೋಸೆಸ್ ಇರುತ್ತೆ, ಅಂದರೆ ರಿಟರ್ನ್ ಟೆಸ್ಟ್ ಆಪ್ಟಿಟ್ಯೂಡ್ ಅದಾದಮೇಲೆ ಐ ವಿಲ್ ಕಮ್ ಟು ಡೈರೆಕ್ಟ್ಲಿ ದ ಇಂಟರ್ವ್ಯೂ ಪಾರ್ಟ್, ಟೆಕ್ನಿಕಲ್ ಇಂಟರ್ವ್ಯೂ ಪಾರ್ಟ್. ಏನೇನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಎಂಬೆಡೆಡ್ ಸಿಸ್ಟಮ್. ಬೇಸಿಕ್ ಎಂಬೆಡೆಡ್ ಸಿಸ್ಟಮ್ ನಾವು ಸ್ಟೂಡೆಂಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇರಬೇಕು. ಓಕೆ. ಸಿ ಪೈಥಾನ್ ಇದ್ರೆ ಅಡ್ವಾಂಟೇಜ್, ಸಿ ಇಸ್ ದ ಕಂಪಲ್ಸರಿ. ಸಿ ಎಂಬೆಡೆಡ್ ಸಿ, ಮೈಕ್ರೋ ಕಂಟ್ರೋಲರ್ಸ್, ಸ್ಟ್ರಾಂಗ್ ನಾಲೆಡ್ಜ್ ಆನ್ ಮೈಕ್ರೋ ಕಂಟ್ರೋಲರ್, ಪೆರಿಫೆರಲ್ಸ್ ಆ್ಯಂಡ್ ಬೇಸಿಕ್ ಎಲೆಕ್ಟ್ರಾನಿಕ್ ಡಿವೈಸಸ್. ಬೇಸಿಕ್ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂದರೆ ನಿನಗೆ ಒಂದು ಕರೆಂಟ್ ಅಂದರೆ ಏನು, ಒಂದು ವೋಲ್ಟೇಜ್ ಅಂದರೆ ಏನು, ಸೊ ವಾಟ್ ಈಸ್ ಮೀನಿಂಗ್ ಆಫ್ ರೆಸಿಸ್ಟರ್, ಕೆಪಾಸಿಟನ್ಸ್, ಇಂಡಕ್ಟರ್, ಅಟ್ಲೀಸ್ಟ್ ಟ್ರಾನ್ಸ್ಫಾರ್ಮರ್ ಅಂದರೆ. ಸೊ ಯು ನೀಡ್ ಟು ನೋ ದ ಬೇಸಿಕ್ ಫಂಕ್ಷನಾಲಿಟೀಸ್ ಆಫ್ ಆಲ್ ದ ಡಿವೈಸಸ್. ಓಕೆ. ಆ್ಯಂಡ್ ಅದೆಲ್ಲ ಗೊತ್ತಿದ್ರೆ ನಿಮಗೆ, ಯು ನೋ ನೀಡ್ ಟು ಬಿ ಎನ್ ಎಕ್ಸ್ಪರ್ಟ್ ಇನ್ ದ ಡಿವೈಸ್ ಇಟ್ ಸೆಲ್ಫ್, ಬಟ್ ಅಟ್ಲೀಸ್ಟ್ ಅದೆಲ್ಲ ಗೊತ್ತಿದ್ರೆ ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಇನ್ ಟು ಇಟ್ ಯು ವಿಲ್ ಈಸಿಲಿ ರಿಲೇಟ್. ಸೊ ಇಫ್ ಯು ಆರ್ ಯೂಸಿಂಗ್ ಸಮ್ ರೆಸಿಸ್ಟರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಯೂಸ್ ಫಾರ್. ಸೊ ಅದಕ್ಕೆ these are the basic things. Okay, so a general knowledge with respect to microcontrollers, programming and electronic devices. Okay, nice. So ಒಂದು ಬೇಸಿಕ್, ಒಂದು ತುಂಬ ಇಂಟೆಲಿಜೆಂಟು ಎಕ್ಸ್ಪರ್ಟೈಸ್ ಅನ್ನೋದಕ್ಕಿಂತ ಆನಂದರಲ್ಲಿ ಒಂದು ಬೇಸಿಕ್ ನಾಲೆಡ್ಜ್ ಇದ್ದರೂ ಹುಡುಗರಿಗೆ ದಟ್ ಈಸ್ ಗುಡ್. ಆಮೇಲೆ ನೀವು ಹೆಂಗೋ ಮೋಲ್ಡ್ ಮಾಡ್ಕೊತೀರಾ ನಿಮ್ಮ ನೀಡ್ಸಿಗೆ. ಫ್ರೆಷರ್ಸಲ್ಲಿ ಒಂದು ಅಡ್ವಾಂಟೇಜ್ ಫಾರ್ ಫ್ರೆಷರ್ಸ್ ಹೂ ಆರ್ ಗೋಯಿಂಗ್ ಟು ಎನಿ ಕಂಪ್ನಿ, ಇಫ್ ಇಟ್ ಈಸ್ ಡೈರೆಕ್ಟ್ಲಿ ಇಂಟು MNC, ಅವ್ರಿಗೆ ಟ್ರೈನಿಂಗ್, ಡೆಡಿಕೇಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ತವೆ. ದೇ ವಿಲ್ ಗೆಟ್ ದ ಟ್ರೈನಿಂಗ್ಸ್ ಆ್ಯಂಡ್ ದೆನ್ ಈಸಿಲಿ ದೇ ಕ್ಯಾನ್ ಕೋಪ್ ಅಪ್. ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಟ್ರೈನಿಂಗ್ ಸಿಗಲ್ಲ. ಅಂದರೆ ಇಫ್ ದೇ ಆರ್ ಡೈರೆಕ್ಟ್ಲಿ ಗೋಯಿಂಗ್ ಇನ್ ಟು ಸ್ಮಾಲ್ ಕಂಪ್ನೀಸ್ ಲೈಕ್ ಸ್ಮಾಲ್ ಇಂಡಸ್ಟ್ರೀಸ್ ಆರ್ ಸ್ಟಾರ್ಟ್ಅಪ್, ಸೊ ಆವಾಗ ದೇ ನೀಡ್ ಟು ಪುಟ್ ಸಮ್ ಎಕ್ಸ್ಟ್ರಾ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಲರ್ನ್ ಆನ್ ದೇರ್ ಓನ್. ಓಕೆ. ಸೊ ಅದೊಂದು ಸ್ವಲ್ಪ ಡಿಫಿಕಲ್ಟ್ ಇದೆ. ಕೆಲವ್ರಿಗೆ ಡೈರೆಕ್ಟಾಗಿ MNC ಸಿಗ್ದಲ್ಲೇ ಇರ್ಬೋದು, ಕೆಲವ್ರಿಗೆ ಸಿಗ್ಬೋದು. ಸೊ ಬಟ್ ಎರಡೂದ್ರಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ನಿಮ್ಗೆ ಟ್ರೈನಿಂಗ್ ಸಿಗುತ್ತೆ, ಅಲ್ಲಿ ಟ್ರೈನಿಂಗ್ ಸಿಗಲ್ಲ. ಬಟ್ ಇಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಸ್ಟಾರ್ಟಪ್ಪಲ್ಲಿ. ಬಟ್ ನೀನು MNCಗೆ ಹೋದರೆ ಯು ವಿಲ್ ಗೆಟ್ ಅನ್ ಆಪರ್ಚುನಿಟಿ ಓವರ್ ದ ಪೀರಿಯಡ್ ಆಫ್ ಟೈಮ್, ಹೌ ಯು ಇವ್ಯಾಲ್ಯೂಯೇಟ್ ಬೇಸಿಕಲಿ. ಸೊ ಅದೊಂದು ಡಿಫ್ರೆನ್ಸ್ ಇದೆ. ಓಕೆ ಓಕೆ, ನೈಸ್. ಸೊ ಆಮೇಲೆ ನೀವು ಇನ್ನೊಂದು ಹೇಳ್ತಾ ಇದ್ರಿ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ನೀವು ಏನಂದರೆ ನೀವು ಪ್ರಾಜೆಕ್ಟ್ನ ನಿಮ್ಮದೇ ಒಂದು ಇದರಲ್ಲಿ ತುಂಬ ನೀಟಾಗಿ ಅರ್ಥ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹುಡುಗರಿಗೆ? ಎಸ್ಪೆಷಲಿ ಫ್ರೆಷರ್ಸು ಎಂಬೆಡೆಡ್ ಸಿಸ್ಟಮಿಗೆ ಬರ್ತೀನಿ ಅಂತ ಅಂದವ್ರಿಗೆ, ಸೊ ಅವರು ಎಂಬೆಡೆಡ್ ಸಿಸ್ಟಮಲ್ಲಿ ಪ್ರಾಜೆಕ್ಟ್ ಮಾಡಿದರೆ ಅದೇನು ಮಾಡಬೇಕಂದ್ರೆ, ಫಸ್ಟ್ ಅವ್ರು ಪ್ರಾಜೆಕ್ಟ್ನ ಪ್ರಾಪರಾಗಿ ಸ್ಟಡಿ ಮಾಡಬೇಕು. ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟ್ ದ ಯೂಸ್ಡ್, ಏನೋ ಒಂದು ಸೆನ್ಸರ್ ಯೂಸ್ ಮಾಡಿರ್ಬೋದು, ಅಥವಾ ಒಂದು ಮೈಕ್ರೋ ಕಂಟ್ರೋಲರ್ ಯೂಸ್ ಮಾಡಿರ್ಬೋದು, ಅಥವಾ ಔಟ್ಪುಟ್ ರಿಲೇಟೆಡ್ ಒಂದು ರಿಲೇ, ಅಥವಾ ಏನಾದರೂ LEDs, ಏನೋ ಒಂದು ಔಟ್ಪುಟ್, ಈ ಡಿವೈಸಸ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಸರ್ಕ್ಯೂಟ್, ಬ್ಲಾಕ್ ಡಯಾಗ್ರಾಮ್ ಪ್ಲಸ್ ಪ್ರೋಗ್ರಾಮಿಂಗ್ ಏನು ಮಾಡಿದ್ದಾರೆ ಅವರು, ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಎಕ್ಸ್ಪ್ಲೈನ್ ಮಾಡೋ ಅಷ್ಟು ಒಂದು ಎಬಿಲಿಟಿ ಇದ್ದರೆ ಇಟ್ ಗಿವ್ಸ್ ಲೈಕ್ 50% ಆಫ್ ದ ಕಾನ್ಫಿಡೆನ್ಸ್ ಟು ದ ಇಂಟರ್ವ್ಯೂವರ್. ಓಕೆ. ಸೊ ಮೇನ್ ಪಾಯಿಂಟ್ ಇಸ್ ಯು ಹ್ಯಾವ್ ಟು ಗೋ ಥ್ರೂ ದ ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ಗೆ. ನಿಮ್ಮ ಪ್ರಾಜೆಕ್ಟು ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿ ಅದನ್ನೆಲ್ಲ ಹೇಳೋ ಅಷ್ಟು ತಿಳ್ಕೊಂಡ್ರೆ ನಿಮಗೆ 50% ನೀವು ಕ್ಲಿಯರ್ ಮಾಡ್ಬೋದು ಟೆಕ್ನಿಕಲ್. ಓಕೆ. ಸೊ ಆಸಮ್ ಪಾಯಿಂಟ್ ಆನಂದ್ ಅವರೇ. ಯಾಕೆಂದರೆ ಪ್ರಾಜೆಕ್ಟ್ನ ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತೀವಿ ಯೂಶಲಿ, ಏನೋ ಒಂದು ಫಾರ್ ದ ಸೇಕ್ ಆಫ್ ಸಬ್ಮಿಟಿಂಗ್ HMಲ್ಲಿ ಒಂದೆಲ್ಲೋ ಒಂದು ಮಾರ್ಕೆಟಲ್ಲಿ ಬೈ ಮಾಡಿಬಿಟ್ಟು ಕೊಡೋದು, ಆ ಥರ ಏನೋ ಒಂದು ಮಾಡಿರ್ತೀವಿ. ಬಟ್ ಒಂದು ಇಂಪಾರ್ಟೆನ್ಸ್ ಆಲ್ಮೋಸ್ಟ್ 50% ನೀವು ಅಂತ ಹೇಳಿದ್ರೆ ಅದು ವೈಟೇಜು ನನ್ನ ಪ್ರಕಾರ. ಸೊ ಅಂದರೆ ಆಲ್ಮೋಸ್ಟ್ ನಮ್ಮ ಇಂಡಸ್ಟ್ರಿಲೂ ಸೇಮೇನೆ. ನಾವು ಒಂದು ರೆಸ್ಯೂಮೆ ನೋಡುವಾಗ ಒಂದು ಅವ್ರದ್ದು ಅಕಾಡೆಮಿಕ್ಸ್ ಜೊತೆಗೆ ಪ್ರಾಜೆಕ್ಟ್ಗಳು ಒಂದು ರಿಲೆವೆಂಟು ಅಥವಾ ಚೆನ್ನಾಗಿದ್ದರೆ, ಸೊ ಬೇಸ್ಡ್ ಆನ್ ದಟ್ ಒಂದು ಇಂಟರ್ವ್ಯೂಗೆ ನಾವು ಕ್ವಶನ್ಸ್ಗಳು ಎಲ್ಲ ನೀವು ಕೇಳೋದು ಅನಿಸುತ್ತೆ. ಓಕೆ. ಸೊ ಅದ್ರ ಜೊತೆಗೆ ನಾರ್ಮಲ್ ಕಮ್ಯುನಿಕೇಷನ್ ಸ್ಕಿಲ್ಸು, ಎಬಿಲಿಟಿ ಟು ಲರ್ನ್ ಆ್ಯಂಡ್ ಗ್ರೋ, ಇದೆಲ್ಲ ಮಾಮೂಲಿ ರೆಗ್ಯುಲರ್ HR ಪ್ರೋಸೆಸ್ ಅದ್ರ ಕಡೆಯಿಂದ. ಓಕೆ, ಫೈನ್. ಸೊ ಈಗ ಹುಡುಗರು ಏನೇನು ಫೋಕಸ್ ಆಗಬೇಕು, ಈಗ ಇಂಡಸ್ಟ್ರಿಗೆ ಬರಬೇಕಂದ್ರೆ ಏನೇನು ಪ್ರಿಪೇರ್ ಆಗಿರ್ಬೇಕು? ನೀವು ಆಲ್ರೆಡಿ ಹೇಳಿದ್ರೆ ಬೇಸಿಕ್ಸ್ ಅಂತ ಅದು ಒಂದು ಬೇಸಿಕ್ಸ್ ಅಂತ ಹೇಳಿದ್ದೀನಿ. ಸೊ ಮೇನ್ ದೇ ಶುಡ್ ಫಸ್ಟ್ ಸ್ಟಿಕ್ ಟು ದ ಡೊಮೈನ್. ಓಕೆ. ದೇ ಹ್ಯಾವ್ ಟು ಫಸ್ಟ್ decide whether they want to come to embedded or not. If they want to come to, then
you have a lot of you try to take the risk. Okay, it will not come easily. So you take risk, buy some boards like development boards, do some kind of small projects which will now ಈಗಿನ ಜನರೇಷನಲ್ಲಿ ಎಲ್ಲ ಅಪರ್ಚುನಿಟೀಸ್ ಅವೈಲಬಲ್ ಇದೆ. ಯೂಟ್ಯೂಬು, ಇಂಟರ್ನೆಟ್, ಲೈಕ್ ಲಾಟ್ ಆಫ್ ಮೆಟೀರಿಯಲ್ಸ್ ಅವೈಲಬಲ್. ಸೊ ಪ್ಲೀಸ್ ಯೂಸ್ ದೋಸ್ ಥಿಂಗ್ಸ್ ಆ್ಯಂಡ್ ದೆನ್ ಟ್ರೈ ಟು ಲರ್ನ್. ಓಕೆ, ಬಿ ಎಕ್ವಿಪ್ ಮೋರ್ ಫಾರ್ ದ ಇಂಟರ್ವ್ಯೂಸ್. ಓಕೆ, ಇಟ್ಸ್ ಎ ವೆರಿ ಗುಡ್ ಸಜೆಷನ್. ಯಾಕೆಂದರೆ ನೀವು ಒಂದು 10 years ಬ್ಯಾಕು ಇಷ್ಟೊಂದು ರಿಸೋರ್ಸ್ ಅವೈಲಬಿಲಿಟಿ ಇರಲಿಲ್ಲ. ಒಂದು ಯೂಟ್ಯೂಬ್ ಆಗಲಿ, ಗೂಗಲ್ ಆಗಲಿ, ಅಥವಾ ನೀವು ಹೇಳ್ದಂಗೆ ನೀವು ಕಂಪೈಲರ್ ಇಲ್ದಂಗೆ ಕೋಡ್ನೇ ಹೋಗಿ ಡಿಬಗ್. ಬಟ್ ಈಗ ತುಂಬ ಓಪನ್ ಸೋರ್ಸ್ ಇದ್ದಾವೆ. ಹೌದು, ಸೂಪರ್. ಓಕೆ, ಬಟ್ ಆದರೂ ಹೆಂಗೆ ಅನಿಸುತ್ತೆ ಹುಡುಗರು ಈಗ ಕಂಪೇರ್ ಮಾಡಿದ್ರೆ ನಿಮ್ಗೆ ತುಂಬ ಹೆಂಗೆ ನೋಡ್ತಾ ಇರ್ತಾರೆ? ನನಗೆ ಈಗ ಐ ಥಿಂಕ್ ವಿ ಹ್ಯಾವ್ ಅ ಹ್ಯೂಜ್ ಚೇಂಜ್ ಇನ್ ದ ಜನ್ರೇಷನ್. ಅಂದರೆ ಈ ಒಂದು 10-12 ವರ್ಷ ಆದರೆ ಐ ಕ್ಯಾನ್ ಸಿ ಇವಾಗ ಬರ್ತಿರೋಲ್ಲ ವೆರಿ ಸ್ಮಾರ್ಟ್ ಪೀಪಲ್. ಓಕೆ, ಇಫ್ ದೇ ನೋ ಇನ್ ಡೀಪ್. ಓಕೆ, ಸೊ ಹಂಗೆ ನೋಡ್ಕೊಂಡ್ರೆ ದೇ ಆರ್ ಮೋರ್ ಇನ್ನೋವೇಟಿವ್, ಕ್ರಿಯೇಟಿವ್. ಓಕೆ, ಅವ್ರಿಗೆ ಅಂದರೆ ಕೆಲವು ಸ್ಟೂಡೆಂಟ್ ನಾನು ನೋಡಿರೋ ಪ್ರಕಾರ ಕೆಲವು ಇಂಜಿನಿಯರ್ ಟ್ರೈನೀಸ್ ದೇ ಆರ್ ಮೋರ್ ಫೋಕಸ್ಡ್. ದೇ ವಾಂಟ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ದೇ ವಾಂಟ್ ಟು ಅಚೀವ್ ಬಿಗ್ಗರ್. ಆ ಥರ ಡ್ರೀಮ್ ತುಂಬ ಜನಕ್ಕಿದೆ. ಇಟ್ಸ್ ಎ ವೆರಿ ಗುಡ್ ಫಾರ್ ದ ಇಂಡಸ್ಟ್ರಿ. ಓಕೆ, ಗುಡ್. ಸೊ ಹೆಂಗೆ ಈಗ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ, ಹುಡುಗರು ಅದೇ ಥರ ಕಾಂಪಿಟೇಟಿವ್ ಆಗಿ ಚೆನ್ನಾಗಿ ಕಲ್ತ್ಕೊಂಡು ಬರ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಮೈನ್. ಆ್ಯಂಡ್ ಕಮಿಂಗ್ ಟು ದ laterals. So I just want to give brief how we look for the lateral, like 3 to 6 years mid-level experience. So 3 to 6 years experience ಅಂದರೆ ನಾರ್ಮಲಿ ಅವ್ರಿಗೆ ಒಂದು ಆಲ್ರೆಡಿ ಡೊಮೈನ್ ಫಿಕ್ಸ್ ಆಗಿರುತ್ತೆ. ಐದರ್ ಆಟೋಮೋಟಿವ್ ಇರ್ಬೋದು, ಏರೋಸ್ಪೇಸ್, ಟೆಲಿಕಾಮ್. ಸೊ ಒಂದು ಡೊಮೈನ್ ನಾಲೆಡ್ಜ್ ಅಡ್ವಾಂಟೇಜ್ ಇರುತ್ತೆ. ಸೆಕೆಂಡು ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಜೊತೆಗೆ ದೇ ಶುಡ್ ಹ್ಯಾವ್ ಅ ಪ್ರಾಪರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ ಇಂಟರ್ವ್ಯೂನಲ್ಲಿ ವಿಲ್ ಟ್ರೈ ಟು ಇವ್ಯಾಲ್ಯೂಯೇಟ್. ಆ್ಯಂಡ್ ವಿ ವಿಲ್ ಕಮ್ ಟು ನೋ, ಫಾರ್ ಎಕ್ಸಾಂಪಲ್ ಅವ್ರು ಏನು ಮಾಡಿದ್ದಾರೆ ಅಂತ ಇಂಟರ್ವ್ಯೂನಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಈವನ್ ಇಫ್ ದೇ ಆರ್ ಟ್ರೈಂಗ್ ಟು ಟೆಲ್ ಸಮಥಿಂಗ್ ದಿಸ್ ಇಸ್ ಈಸಿಲಿ ಡಿಟೆಕ್ಟ್ ಮಾಡ್ತೀರಾ. ಓಕೆ, ಸೊ ಅದಕ್ಕೆ ನೀವೇನು ಮಾಡ್ತೀರಾ, 3 to 6 years ಅಥವಾ 7 years ಪ್ರಾಪರಾಗಿ ಜಾಬ್ ಡಿಸ್ಕ್ರಿಪ್ಷನ್ ನೋಡ್ಕೊಂಡು ಅಪ್ಲೈ ಮಾಡಿ, ನಿಮ್ಮ ಡೊಮೈನಲ್ಲಿ ನೀವು ಇದ್ದರೆ ವರ್ಕ್ ಮಾಡಿದರೆ ಮಾಡಿ. ಅಕಸ್ಮಾತ್ ನೀವು ವರ್ಕ್ ಮಾಡಿಲ್ಲ ಅಂದ್ರೂ ನಿಮ್ಗೆ ನಾಲೆಡ್ಜ್ ಇದ್ದರೆ ಪ್ಲೀಸ್ ಪ್ರಿಪೇರ್ ಇನ್ ಎ ವೇ ದಟ್ ಯು ವಿಲ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ಇನ್ ಎ ಪ್ರಾಪರ್ ವೇ. ಓಕೆ, ಅದೊಂದು ಪ್ಲಸ್ ನಿಮಗೆ ನಾರ್ಮಲ್ ಲೈಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಗೊತ್ತಿರಬೇಕು. ದಟ್ ಕಾರ್ಪೊರೇಟ್ ಟೂಲ್ಸ್ ವಾಟ್ ಯು ಯೂಸ್, ಅದ್ರ ಟೂಲ್ಸ್ ಬಗ್ಗೆ ಗೊತ್ತಿರಬೇಕು. ಡಿಬಗರ್ ಅಂದರೆ ಏನು ಅಂತ ಆ ಥರ ಎಲ್ಲ ಫುಲ್ಲು ಒಂದು ಮೆಜರ್ಮೆಂಟ್ ಎಕ್ವಿಪ್ಮೆಂಟ್ಸ್ ಲೈಕ್ ಆಮೀಟರ್, ವೋಲ್ಟ್ ಮೀಟರ್, ಈ ಥರದ ಆಸಿಲೋಸ್ಕೋಪ್, ಈ ಬೇಸಿಕ್ ಇವೆಲ್ಲ ಸ್ವಲ್ಪ ಇದ್ದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್. ಓಕೆ, ನೈಸ್, ಗುಡ್. ಅಪಾರ್ಟ್ ಫ್ರಮ್ ದಿಸ್ ನೀವು ಮೆನ್ಷನ್ ಮಾಡಿದ್ರೆ ಪ್ರೋಟೋಕಾಲ್ ನಾಲೆಡ್ಜ್ ಇರಬೇಕು. ಡೊಮೈನ್ ಇನ್ಫಾರ್ಮೇಷನಲ್ಲಿ ನಿಮಗೆ ಡೊಮೈನ್ ಸ್ಟ್ಯಾಂಡರ್ಡ್ಸು, ಡೊಮೈನ್ ಪ್ರೋಟೋಕಾಲ್. ಫಾರ್ ಎಕ್ಸಾಂಪಲ್ ಆಟೋಮೋಟಿವ್ ಬಂದರೆ ಕ್ಯಾನ್, ಲಿನ್, ಈ ಥರ SPI ಈ ಥರದ್ದು. ಬೇರೆ ಡೊಮೈನಲ್ಲಿ ಬೇರೆ ಥರ ಪ್ರೋಟೋಕಾಲ್, I2C ಸುಮಾರು ಯೂಸ್ ಮಾಡ್ತಾರೆ. ಆ ಪ್ರೋಟೋಕಾಲ್ ರಿಲೇಟೆಡ್ ಇನ್ಫಾರ್ಮೇಷನ್ ವೆರಿ ಗುಡ್. ಓಕೆ, ಸೊ ಇದು ಪ್ರೋಟೋಕಾಲು ಇವ್ರಿಗೆ ಫ್ರೆಷರ್ಸಿಗೆ ಕಷ್ಟ ಆಗುತ್ತಾ ಓದ್ಕೊಳಕ್ಕೆ? ಹೆಂಗೆ ಅವರು ಟ್ರೈ ಮಾಡ್ಬೋದಾ? 100% ಟ್ರೈ ಮಾಡ್ಬೋದು. ಸೊ ಏನು ಅಟ್ಲೀಸ್ಟ್ ಬೇಸಿಕ್ ಪ್ರೋಟೋಕಾಲ್ ಲೈಕ್ UART, ಓಕೆ, ದಿಸ್ ಕ್ಯಾನ್ ಬಿ ಡನ್ ಆ್ಯಂಡ್ ಲರ್ನ್ ಬೈ ಎನಿಬಡಿ. ನಿಮಗೆ I2C, SPI, ಕ್ಯಾನ್ ಇದಕ್ಕೆಲ್ಲ ಬೇಕಂದ್ರೆ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ಗೈಡ್ ಬೇಕಾಗ್ಬೋದು. ಬಟ್ ನಾರ್ಮಲ್ UART ಈ ಥರದೆಲ್ಲ ಅವರೇ ತಿಳ್ಕೊಬೋದು, ಓದ್ಬೋದು. ಸೊ ದಟ್ಸ್ ಲೈಕ್ ಅಡಿಷ್ನಲ್ ಅಡ್ವಾಂಟೇಜ್. ಓಕೆ, ನೈಸ್. ಓಕೆ, ಸೊ ಒಳ್ಳೆ ಚೆನ್ನಾಗಿ ಕವರ್ ಮಾಡಿದ್ರಿ. ಅಂದರೆ ಈಗ ಫ್ರೆಷರ್ಸ್ಗೆ ಏನು ಎಕ್ಸ್ಪೆಕ್ಟೇಷನ್ಸು, ಒಂದು ಬೇಸಿಕ್ ನಾಲೆಡ್ಜು, ಮತ್ತು ಆಫ್ಟರ್ 3 to 6 years ಒಂದು ಡೊಮೈನ್ ಎಕ್ಸ್ಪರ್ಟೀಸು ಇರಬೇಕು ಅವ್ರಿಗೆ. ಬೇಕೆಂದರೆ ಅವ್ರಿಗೆ ಡೈರೆಕ್ಟಾಗಿ ಪ್ರಾಜೆಕ್ಟ್ ಕಟ್ಕೊಂಡ್ರೆ ದೇ ಶುಡ್ ಬಿ ಏಬಲ್ ಟು ಎಕ್ಸಿಕ್ಯೂಟ್ ಇನ್ ಎ ವೆರಿ ಶಾರ್ಟ್ ಸ್ಪ್ಯಾನ್. ಬಟ್ 1 to 3 ಅವ್ರಿಗೆ ದಟ್ಸ್ ಓಕೆ, ನಾವೊಂದು ನಾಲೆಡ್ಜ್ ಇದ್ದರೆ ಸಾಕು, ಫಂಡಮೆಂಟಲ್ ಅಂತ. ಓಕೆ, ನೈಸ್ ಆನಂದ್. ಇದು ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಹುಡುಗರಿಗೆ, ಎಸ್ಪೆಷಲಿ ಫ್ರೆಷರ್ಸ್ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು, ಏನೇನು ಎಂಬೆಡೆಡ್ ಆಪರ್ಚುನಿಟೀಸ್ ಏನಿದೆ, ನಾವು ಏನೇನು ಕಲಿಬೇಕು ಅಂತ. ಮತ್ತು ಇನ್ನೊಂದು ಪಾಯಿಂಟ್ ನಾವು ಮಿಸ್ ಮಾಡಿ, ಅಂದರೆ ಸಿ ಲ್ಯಾಂಗ್ವೇಜಲ್ಲಿ ತುಂಬ ಎಕ್ಸ್ಪರ್ಟ್ ಇರಬೇಕಾ ನಮ್ಮ ಹುಡುಗರಿಗೊಂದು ಒಂದು ಫಿಯರ್ ಇರುತ್ತೆ, ನಮ್ಮ ಪ್ರೋಗ್ರಾಮಿಂಗ್ ಅಷ್ಟೊಂದು ಇದಿಲ್ಲ ಅಂತ. ಸೊ ಏನಾದರೂ ಅವ್ರಿಗೆ ಇನ್ಪುಟ್ಸು? ಓಕೆ, ಇದು ಸುಮಾರು ಕ್ವಶನ್, ಇದು ತುಂಬ ಜನ ಕೇಳ್ತಿರ್ತಾರೆ. ಸಿ ಪ್ರೋಗ್ರಾಮಿಂಗ್ ಎಂಬೆಡೆಡ್ ಡೊಮೈನ್ಗೆ ಬರ್ತೀನಿ ಅಂದರೆ ಯು ನೋ ನೀಡ್ ಟು ಬಿ ಟಾಪ್ expert in the C program. If you know 60 to 70% of the C programming basic skills, like
ಏನು ಡೇಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡ್ತೀವಿ, ಯಾವ ಥರ ಮೆಮೊರಿ ಇರುತ್ತೆ, ಯಾವ ಥರ ನಾವು ಲೂಪಿಂಗ್ ಆಗ್ತೀವಿ, ಆ ಥರ ಒಂದು ಬೇಸಿಕ್ ಒಂದು ಅರೇ ಹೆಂಗೆ ಯೂಸ್ ಮಾಡ್ತೀವಿ, ಪಾಯಿಂಟರ್ ಹೆಂಗೆ, ಈ ಥರ ಒಂದು ಬೇಸಿಕ್ ನಾಲೆಡ್ಜ್ ಆಫ್ ಸಿ, ಇನ್ ಡೆಪ್ತ್ ನಾಲೆಡ್ಜ್ ಆನ್ ದಿಸ್ 60%. ಓಕೆ. If you take in the C, there are huge again there are a lot of things like memory, dynamic memory allocation, malloc ಈ ಥರ ಸುಮಾರು ಕಾನ್ಸೆಪ್ಟ್ ಇದೆ, ಫೈಲ್ ಆಕ್ಸೆಸಿಂಗ್, ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಎಂಬೆಡೆಡ್. ಸೊ ಒಂದು 60-70% ಫಿಕ್ಸ್ ಆಗಿ ಅದನ್ನು ಕೋರಲ್ಲಿ ನೀವು ಅರ್ಥ ಮಾಡ್ಕೊಂಡು ಸೊ ಆರ್ ಬಿಕಮಿಂಗ್ ಗುಡ್ ಇನ್ ದಟ್ ಇಟ್ ಶುಡ್ ಬಿ ಏನೋ. ಓಕೆ, ಸೊ ನೈಸ್. ಸೊ ದಿಸ್ ವಿಲ್ ಗಿವ್ ದ ಕಾನ್ಫಿಡೆನ್ಸ್ ಟು ಅವರ್ ಸ್ಟೂಡೆಂಟ್ಸ್, ಬಿಕಾಸ್ ಹುಡುಗರಲ್ಲಿ ಒಂದು ಏನಂದರೆ ಒಂದು ಬಿಲೀಫ್ ಇರುತ್ತೋ, ನಾನು ತುಂಬ ಎಫಿಷಿಯೆಂಟ್ ಇದ್ದರೆ ಅಷ್ಟೇ ಒಂದು ಕೋರ್ ಕಂಪ್ನಿಗೆ ಹೋಗೋಕ್ಕಾಗೋದು, ಒಂದು ಕೆರಿಯರ್ ಮಾಡೋದು ಅಂತ. ಸೊ ಬಟ್ ಗೊತ್ತಿರೋದ್ರಲ್ಲೇ ನೀಟಾಗಿ ಗೊತ್ತಿದ್ರೆ ಸಾಕು ಅಂತ. ಪರ್ಫೆಕ್ಟಾ. ಓಕೆ, ನೈಸ್ ಆನಂದ. ಸೊ ಇಟ್ಸ್ ಲೈಕ್ ವಿ ಕಮಿಂಗ್ ಟು ಕನ್ಕ್ಲೂಷನ್. ಸೊ ತುಂಬ ಚೆನ್ನಾಗಿ ನಿಮ್ಮದೊಂದು ಜರ್ನಿ ಮತ್ತು ಎಂಬೆಡೆಡ್ ಡೊಮೈನ್ ಬಗ್ಗೆ ತಿಳಿಸಿದ್ದೀರಿ. ಸೊ ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಟಿಂಗ್ ವಿತ್ ಅಸ್. ಥ್ಯಾಂಕ್ಸ್ ಫಾರ್ ಅಪರ್ಚುನಿಟಿ ವಿನಯ್. ಸೊ ಇದು ಹೆಂಗೆ ಅಂದರೆ ಯಾವುದು ಹುಡುಗರಾದ್ರೂ ನೀವು ಫಸ್ಟು ಸ್ವಲ್ಪ ರಿಸ್ಕ್ ತಗೊಳ್ಳಿಲ್ಲ ಅಂದೇನೋ ಆಗಲ್ಲ. ಜಸ್ಟ್ ಲಿಸನ್ ಟು ಯುವರ್ ಆರ್ಟ್, discuss with your friends, colleagues and guides. So they will be able to help you. So a lot of opportunities. You just decide how you want to go and then go with your passion. Okay. Good. I wish you all the best for all the Okay. students. So nice. Thank you, Anand. But one more thing I forgot to ask. It's my personal question also. ನೀವು ಒಂಥರ ಕಾಂಪ್ಲೆಕ್ಸ್ ಸಿಚುಯೇಷನ್, ಒಂಥರ ಡಿಫಿಕಲ್ಟ್ ಇದ್ದರೂ ಒಂಥರ ಸ್ಟೇಬಲ್ ಆಗಿರುತ್ತೆ ನಿಮ್ಮ ಪರ್ಸ್ನಾಲಿಟಿ. ಸೊ ಅದೇ ಹೆಂಗೆ ಇಟ್ಸ್ ಲೈಕ್ ಔಟ್ ಆಫ್ ದ ಟಾಪಿಕ್ ಫಾರ್ ಎಂಬೆಡೆಡ್, ಬಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಮೆನಿ. ಹೆಂಗೆ ಅದು ಹ್ಯಾಂಡಲ್ ಒಂಥರ ಕೂಲಾಗಿ ಹ್ಯಾಂಡಲ್ ಒಂದು ನಾನೇನು ನನ್ನ ಪರ್ಸನಲ್ ಪ್ರಿನ್ಸಿಪಲ್ ಪರ್ಸ್ಯೂನೆಸ್, ಲರ್ನಿಂಗ್ ಆ್ಯಂಡ್ ಪೇಷನ್ಸ್. ಸೊ ಈ ಮೂರು ನೀನು ಎಲ್ಲಾದರೂ ಇರು, ಯಾವ ವರ್ಕ್ ಆದರೂ ಮಾಡು, ನೀ ಪರ್ಸ್ನಲ್ ಆದ್ರೂ ಇರು, ಈ ಮೂರು ಯಾವತ್ತೂ ಇಂಪಾರ್ಟೆಂಟ್. ಸೊ ಹಾರ್ಡ್ ವರ್ಕ್ ಮಾಡಬೇಕು, ಪದೇ ಪದೇ ಕಲಿತಾ ಇರಬೇಕು, ಪ್ಲಸ್ ಪೇಷನ್ಸ್ ಇರಬೇಕು. ನಾನು ಇವತ್ತು ಹೋಗ್ಬಿಟ್ಟಿದ್ದೀನಿ, ನಾನು ಕೋರ್ಸ್ ಮಾಡಿದೆ ಒಂದು ಒಳ್ಳೆ ಐಫೈ ಇನ್ಸ್ಟಿಟ್ಯೂಟಲ್ಲಿ, ನಾಳೆ ಕೆಲಸ ಸಿಕ್ಕಿಲ್ಲ ಅಂತ ಇಫ್ ಯು ಗೆಟ್ ಡಿಸಪಾಯಿಂಟೆಡ್ ದೆನ್ ಯು ವಿಲ್ ಬಿ ಆಲ್ರೆಡಿ 50% ಲೆಸ್ ಕಾನ್ಫಿಡೆನ್ಸ್. ಸೊ ಪೇಷನ್ಸ್ ಇರಬೇಕು, ಕಂಟಿನ್ಯೂ ಮಾಡ್ಬೇಕು ಎಫರ್ಟು, ಆರಾಮಾಗಿ ಸಕ್ಸಸ್ ಆಗುತ್ತೆ. ಎಲ್ಲ ಟೈಮಲ್ಲೂ ಕಾಂಪ್ಲೆಕ್ಸ್ ಸಿಚುವೇಶನ್ ಇದೇ ಇರುತ್ತೆ. ಟೈಮ್ ವಿಲ್ ಆಲ್ವೇಸ್ ಹೀಲ್ ಆಲ್ ದ ಪ್ರಾಬ್ಲಮ್ಸ್. ಗುಡ್, ವೆರಿ ನೈಸ್. ಸೊ ತುಂಬ ಚೆನ್ನಾಗಿ ನನಗೂ ಪರ್ಸ್ನಲಿ ಮತ್ತು ನಮ್ಮ ಹುಡುಗರಿಗೂ ಇದು ತುಂಬ ಬೆನಿಫಿಟ್ ಆಗುತ್ತೆ. ಸೊ ಥ್ಯಾಂಕ್ಸ್ ಒನ್ಸ್ ಅಗೈನ್. ನಾನು ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು ಆಲ್. ಬೈ.